ಇನ್ನು ಕೆಲವೊಂದ್ಸರಿ ಮಸಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತವೆ. ಏನು ಅಂದ್ರೆ ಮಸ್ಕ್ಯುಲರ್ ಟ್ರಾಮಾ ಅಂತ ಹೇಳ್ತೀವಿ, ಇಂಜರೀಸ್ ಆಗಿರ್ತಾವೆ, ಅಥವಾ ಇಂಟೆನ್ಸ್ ಎಕ್ಸಸೈಸ್ ಮಾಡುವಂಥದ್ದು. ಸಡನ್ನ ಜಿಮ್ಮಿಗೆ ಹೋಗಿ ಆರಂಭ ಶುರು ಥರ ಹುಯ್ಯಿ ಅಂತ ತಿಳ್ಕೊಂಡು ಎಕ್ಸಸೈಸಸ್ ಎಲ್ಲ ಮಾಡೋದು, ಅವಾಗ ಮಸ್ಕ್ಯುಲರ್ ಟ್ರಾಮಾ ಆಗ್ತದೆ. ಇದರಿಂದನೂ ಕೂಡ ಸೀರಮ್ ಕ್ರಿಯೇಟಿನ್ ಹೆಚ್ಚಿಗೆ ಆಗ್ತದೆ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಜಿಮ್ ಮಾಡೋದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಹೇಳಿ ನಮ್ಮಲ್ಲಿ ಬಹಳ ಜನ ಕೇಳ್ತಾರೆ. ಇದ್ರ ಬಗ್ಗೆ ನಾನು ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ, ನಿಮ್ಗೆ ಅದು ನೆಕ್ಸ್ಟ್ ವೆರಿ ಸೂನ್ ಬರ್ತದೆ. ಏನಂದ್ರೆ ಯಾಕಂದರೆ ಬಹಳ ಮಂದಿ ಪ್ರಶ್ನೆ, ನಾವು ಜಿಮ್ ಒಳ್ಳೇದು ಯೋಗ ಮಾಡೋದು ಒಳ್ಳೇದು ರೀ ಅಂತ ಹೇಳಿ. ನಮ್ಮ ಜಿಯೋಗ್ರಾಫಿಕಲ್ ಏರಿಯಾ ಹೆಂಗದ, ಯಾವುದು ಝೋನ್ ಒಳಗೆ ನಾವಿದ್ದೀವಿ ಅದನ್ನ ನೋಡ್ಕೊಂಡು ನಾವು ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ನಾನು ವೆರಿ ಸೂನ್ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ದಯವಿಟ್ಟು ನೋಡ್ರಿ. ಆಮೇಲೆ ಮಸಲ್ ಟ್ರಾಮಾ ಆದ್ರೆ ಹಿಂಗಾಗ್ತದೆ, ಮತ್ತು ಮಸಲ್ ಇನ್ಫೆಕ್ಷನ್ಸ್ ಆದ್ರೂ ಕೂಡ ಸೀರಮ್ ಕ್ರಿಯೇಟಿನ್ ಹೈ ಆಗ್ತದೆ. ಇವೆಲ್ಲದರ ಜೊತೆಗೆ ಸೆಲ್ಫ್ ಮೆಡಿಕೇಶನ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಬಾಡಿ ಒಳಗೆ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಪೇನ್ ಕಿಲ್ಲರ್ಸ್ ತೊಗೊಳ್ಳುವಂಥದ್ದು, ತಾವೇ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳುವಂಥದ್ದು, ದಯವಿಟ್ಟು ಇಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡ. ಸೆಲ್ಫ್ ಮೆಡಿಕೇಶನ್ ಇಸ್ ರಿಯಲಿ ಡೇಂಜರಸ್. ಆ್ಯಕ್ಚುಲಿ ಡಾಕ್ಟರ್ಸ್ ಆದವರು ಸೆಲ್ಫ್ ಮೆಡಿಕೇಶನ್ಸ್ ತೊಗೊಳಂಗಿಲ್ಲ, ಏನಾರ ಪ್ರಾಬ್ಲಮ್ ಆದರೆ ಇನ್ನೊಬ್ಬ ಡಾಕ್ಟರ್ ಕಡೆ ಹೋಗ್ಕೊಡ್ತಾರೆ. ಅಂಥದ್ದು ಈ ನಾರ್ಮಲ್ ಪೀಪಲ್ ಸೆಲ್ಫ್ ಮೆಡಿಕೇಶನ್ ತೊಗೊಂಡಾಗ ಆ್ಯಂಟಿಬಯೋಟಿಕ್ಸನ್ನು ಕರೆಕ್ಟಾದಂಥ ಡೋಸ್ ಕಂಪ್ಲೀಟ್ ಮಾಡಲಿಲ್ಲ ಅಂತಂದ್ರೆ ಆ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಬರ್ತದೆ. ಪೇನ್ ಕಿಲ್ಲರ್ಸ್ ಅಂತ ತೊಗೊಳ್ಳೋದು, ಕೆಲವು ಜನ ಅಂತೂ ಸ್ಟೆರಾಯ್ಡ್ಸ್ ಕೂಡ ತಮ್ಮಷ್ಟೇ ತಾವು ಹೋಗಿ ತೊಗೊಂಡ್ಬರ್ತಾರೆ. ಇಂಥವೆಲ್ಲ ಮಾಡ್ಕೊಳ್ಳೋದ್ರಿಂದ ದೇಹದೊಳಗಡೆ ಕೆಮಿಕಲ್ ಇಂಬ್ಯಾಲೆನ್ಸಸ್ ಆಗಿ ಕಿಡ್ನಿ ಮೇಲೆ ಭಾಳ ಪ್ರೆಷರೈಸ್ ಆಗಿ ಸೀರಮ್ ಕ್ರಿಯೇಟಿನ್ ಹೈ ಆಗ್ತದೆ. ಈ ಕೆಲಸವನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬಾರ್ದು.